ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರತಕ್ಕಂತಹ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಇದೀಗ ಬೆಚ್ಚಿ ಬಿದ್ದಿದೆ. ಯಾಕಂತಂದ್ರೆ ಮೈಸೂರು ಅರಮನೆ ಪ್ರವಾಸಿ ತಾಣವಾಗಿದ್ದು ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತಾರೆ. ಆದ್ರೆ ಇದೀಗ ಈ ಒಂದು ಪ್ರಕರಣ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ಆ ಒಂದು ದ್ವಾರದ ಬಳಿ ಇರತಕ್ಕಂತಹ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗ್ತಕ್ಕಂತಹ ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ಘಟನೆಯೇ ಇದೀಗ ರೆಕಾರ್ಡ್ ಆಗಿಲ್ಲ ಅಂತಕ್ಕಂತಹ ಅನುಮಾನ ಮೂಡ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಜಯಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ 3 ಮೃತಪಟ್ಟಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟ ಕಟ್ಟಿ ಸಿಗ್ತಾ ಇರುವಂತದ್ದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ದೃಶ್ಯ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅನ್ನುವಂತಹ ಮಾಹಿತಿಗಳೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ತಾರೀಗ ಸದ್ಯ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇನೆ. ಜಯಮಾರ್ತಾಂಡ ದ್ವಾರ, ಈ ಒಂದು ದ್ವಾರದಲ್ಲಿ ಸಾಕಷ್ಟು ಜನರು ಪ್ರವಾಸಿಗರು ಆ ದೂರದಲ್ಲಿ ನಿಂತು ಅರಮನೆಯ ಫೋಟೋವನ್ನು ತೆಗೆದುಕೊಂಡು ಬರ್ತಾರೆ. ಸೊ ಹೀಗಾಗಿ ಘಟನೆ ನಡೆದಂತಹ ಸ್ಥಳ ಇದು. ಈ ಸ್ಥಳ, ಇದೇ ಸ್ಥಳದಲ್ಲಿ ಸಲೀಂ ಎನ್ನುತ್ತಾದ ಸೈಕಲ್ ನಲ್ಲಿ ಆ ಹೀಲಿಯಂ ಸಿಲಿಂಡರ್ ತುಂಬಿಕೊಂಡು ಇಲ್ಲಿ ಬಲೂನ್ ಮಾರಾಟವನ್ನ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ರಾತ್ರಿ 8:30 ಸುಮಾರಿಗೆ ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ಬಳಿ ಸಾಕಷ್ಟು ಸಿಸಿ ಕ್ಯಾಮೆರಾ ಇದೆ. ಆದ್ರೆ ಘಟನೆ ನಡೆದ ಸುಮಾರು 20 ಅಡಿ ದೂರದಲ್ಲಿರುವಂತಹ ಏನೊಂದು ಲೈಟ್ ಕಂಬದಲ್ಲಿ ಒಂದು ಸಿಸಿಟಿವಿ ಹಾಕಿದ್ದಾರೆ. ಅದು 360 ತಿರುಗುವಂತಹ ಸಿಸಿ ಕ್ಯಾಮೆರಾ ಆಗಿರುವಂತದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸ್ಫೋಟಗೊಳ್ಳುವಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ದೂರದಿಂದ ಕ್ಯಾಪ್ಚರ್ ಆಗಿರುವಂತಹ ಸಿಸಿಟಿವಿ ದೃಶ್ಯಗಳು ಸಿಕ್ಕಿದ್ರು ಕೂಡ ಘಟನೆ ನಡೆದ ಕೂದಲೆಳೆ ಅಂತರದಲ್ಲಿರುವಂತಹ ಈ ಒಂದು 360 ಡಿಗ್ರಿಯಲ್ಲಿ ತಿರುಗುವಂತಹ ಕ್ಯಾಮೆರಾದಲ್ಲಿ ಆ ಒಂದು ಸ್ಫೋಟ ದೃಶ್ಯ ಸೆರೆಯಾಗಿದ್ರೆ ಪೊಲೀಸರ ತನಿಖೆಗೆ ಸಾಕಷ್ಟು ಸಹಕಾರಿ ಆಗ್ತಾ ಇತ್ತು. ಯಾಕಂತಂದ್ರೆ ನಿಜಕ್ಕೂ ಕೂಡ ಈ ಒಂದು ಘಟನೆ ಆಕಸ್ಮಿಕವಾಗಿರುವಂತದ್ದ ಅಥವಾ ಉದ್ದೇಶಪೂರ್ವಕವಾಗಿ ಇಲ್ಲಿ ಬ್ಲಾಸ್ಟ್ ಆಗಿರುವಂತದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ತನಿಖೆಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಮೈಸೂರು ಅರಮನೆಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ತಂತ್ರಜ್ಞಾನ ಪ್ರತಿನಿತ್ಯ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅರಮನೆ ಆಡಳಿತ ಮಂಡಳಿ ಕೂಡ ಈ ಒಂದು ಭದ್ರತೆಯ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನ ಒಂದಷ್ಟು ಅಪ್ಗ್ರೇಡ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಹಳೆಯ ಸಿಸಿಟಿವಿಯನ್ನು ಹಾಕಿರೋ ಕಾರಣಕ್ಕಾಗಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಆ ಒಂದು ಸಿಸಿಟಿವಿ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳನ್ನ ಈಗ ಪೊಲೀಸರು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅರಮನೆಯ ಆಡಳಿತ ಮಂಡಳಿಯ ಭದ್ರತಾ ಲೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎತ್ಕಾಣ್ತಿದೆ. ಸೊ ಹೀಗಾಗಿ ಮುಂದಾದ್ರೂ ಕೂಡ ಈ ಸಿಸಿಟಿವಿಗಳನ್ನ ಬದಲಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ. ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರತಕ್ಕಂತಹ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಇದೀಗ ಬೆಚ್ಚಿ ಬಿದ್ದಿದೆ. ಯಾಕಂತಂದ್ರೆ ಮೈಸೂರು ಅರಮನೆ ಪ್ರವಾಸಿ ತಾಣವಾಗಿದ್ದು ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತಾರೆ. ಆದ್ರೆ ಇದೀಗ ಈ ಒಂದು ಪ್ರಕರಣ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ಆ ಒಂದು ದ್ವಾರದ ಬಳಿ ಇರತಕ್ಕಂತಹ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗ್ತಕ್ಕಂತಹ ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ಘಟನೆಯೇ ಇದೀಗ ರೆಕಾರ್ಡ್ ಆಗಿಲ್ಲ ಅಂತಕ್ಕಂತಹ ಅನುಮಾನ ಮೂಡ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಜಯಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ 3 ಮೃತಪಟ್ಟಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟ ಕಟ್ಟಿ ಸಿಗ್ತಾ ಇರುವಂತದ್ದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ದೃಶ್ಯ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅನ್ನುವಂತಹ ಮಾಹಿತಿಗಳೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ತಾರೀಗ ಸದ್ಯ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇನೆ. ಜಯಮಾರ್ತಾಂಡ ದ್ವಾರ, ಈ ಒಂದು ದ್ವಾರದಲ್ಲಿ ಸಾಕಷ್ಟು ಜನರು ಪ್ರವಾಸಿಗರು ದೂರದಲ್ಲಿ ನಿಂತು ಅರಮನೆಯ ಫೋಟೋವನ್ನು ತೆಗೆದುಕೊಂಡು ಬರ್ತಾರೆ. ಸೊ ಹೀಗಾಗಿ ಘಟನೆ ನಡೆದಂತಹ ಸ್ಥಳ ಇದು. ಈ ಸ್ಥಳ, ಇದೇ ಸ್ಥಳದಲ್ಲಿ ಸಲೀಂ ಎನ್ನುತ್ತಾದ ಸೈಕಲ್ ನಲ್ಲಿ ಆ ಹೀಲಿಯಂ ಸಿಲಿಂಡರ್ ತುಂಬಿಕೊಂಡು ಇಲ್ಲಿ ಬಲೂನ್ ಮಾರಾಟವನ್ನ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ರಾತ್ರಿ 8:30 ಸುಮಾರಿಗೆ ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ಬಳಿ ಸಾಕಷ್ಟು ಸಿಸಿ ಕ್ಯಾಮೆರಾ ಇದೆ. ಆದ್ರೆ ಘಟನೆ ನಡೆದ ಸುಮಾರು 20 ಅಡಿ ದೂರದಲ್ಲಿರುವಂತಹ ಏನೊಂದು ಲೈಟ್ ಕಂಬದಲ್ಲಿ ಒಂದು ಸಿಸಿಟಿವಿ ಹಾಕಿದ್ದಾರೆ. ಅದು 360 ತಿರುಗುವಂತಹ ಸಿಸಿ ಕ್ಯಾಮೆರಾ ಆಗಿರುವಂತದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸ್ಫೋಟಗೊಳ್ಳುವಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ದೂರದಿಂದ ಕ್ಯಾಪ್ಚರ್ ಆಗಿರುವಂತಹ ಸಿಸಿಟಿವಿ ದೃಶ್ಯಗಳು ಸಿಕ್ಕಿದ್ರು ಕೂಡ ಘಟನೆ ನಡೆದ ಕೂದಲೆಳೆ ಅಂತರದಲ್ಲಿರುವಂತಹ ಈ ಒಂದು 360 ಡಿಗ್ರಿಯಲ್ಲಿ ತಿರುಗುವಂತಹ ಕ್ಯಾಮೆರಾದಲ್ಲಿ ಆ ಒಂದು ಸ್ಫೋಟ ದೃಶ್ಯ ಸೆರೆಯಾಗಿದ್ರೆ
ಪೊಲೀಸರ ತನಿಖೆಗೆ ಸಾಕಷ್ಟು ಸಹಕಾರಿ ಆಗ್ತಾ ಇತ್ತು. ಯಾಕಂತಂದ್ರೆ ನಿಜಕ್ಕೂ ಕೂಡ ಈ ಒಂದು ಘಟನೆ ಆಕಸ್ಮಿಕವಾಗಿರುವಂತದ್ದ ಅಥವಾ ಉದ್ದೇಶಪೂರ್ವಕವಾಗಿ ಇಲ್ಲಿ ಬ್ಲಾಸ್ಟ್ ಆಗಿರುವಂತದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ತನಿಖೆಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಮೈಸೂರು ಅರಮನೆಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ತಂತ್ರಜ್ಞಾನ ಪ್ರತಿನಿತ್ಯ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅರಮನೆ ಆಡಳಿತ ಮಂಡಳಿ ಕೂಡ ಈ ಒಂದು ಭದ್ರತೆಯ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನ ಒಂದಷ್ಟು ಅಪ್ಗ್ರೇಡ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಹಳೆಯ ಸಿಸಿಟಿವಿಯನ್ನು ಹಾಕಿರೋ ಕಾರಣಕ್ಕಾಗಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಆ ಒಂದು ಸಿಸಿಟಿವಿ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳನ್ನ ಈಗ ಪೊಲೀಸರು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅರಮನೆಯ ಆಡಳಿತ ಮಂಡಳಿಯ ಭದ್ರತಾ ಲೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎತ್ಕಾಡುತ್ತೆ. ಸೊ ಹೀಗಾಗಿ ಮುಂದಾದ್ರೂ ಕೂಡ ಈ ಸಿಸಿಟಿವಿಗಳನ್ನ ಬದಲಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ. ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರತಕ್ಕಂತಹ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಇದೀಗ ಬೆಚ್ಚಿ ಬಿದ್ದಿದೆ. ಯಾಕಂತಂದ್ರೆ ಮೈಸೂರು ಅರಮನೆ ಪ್ರವಾಸಿ ತಾಣವಾಗಿದ್ದು ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತಾರೆ. ಆದ್ರೆ ಇದೀಗ ಈ ಒಂದು ಪ್ರಕರಣ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ಆ ಒಂದು ದ್ವಾರದ ಬಳಿ ಇರತಕ್ಕಂತಹ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗ್ತಕ್ಕಂತಹ ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ಘಟನೆಯೇ ಇದೀಗ ರೆಕಾರ್ಡ್ ಆಗಿಲ್ಲ ಅಂತಕ್ಕಂತಹ ಅನುಮಾನ ಮೂಡ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಜಯಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ 3 ಮೃತಪಟ್ಟಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟ ಕಟ್ ಸಿಗ್ತಾ ಇರುವಂತದ್ದು. ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ದೃಶ್ಯ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅನ್ನುವಂತಹ ಮಾಹಿತಿಗಳೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ತಾರೀಗ ಸದ್ಯ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇನೆ. ಜಯಮಾರ್ತಾಂಡ ದ್ವಾರ, ಈ ಒಂದು ದ್ವಾರದಲ್ಲಿ ಸಾಕಷ್ಟು ಜನರು ಪ್ರವಾಸಿಗರು ದೂರದಲ್ಲಿ ನಿಂತು ಅರಮನೆಯ ಫೋಟೋವನ್ನು ತೆಗೆದುಕೊಂಡು ಬರ್ತಾರೆ. ಸೊ ಹೀಗಾಗಿ ಘಟನೆ ನಡೆದಂತಹ ಸ್ಥಳ ಇದು. ಈ ಸ್ಥಳ, ಇದೇ ಸ್ಥಳದಲ್ಲಿ ಸಲೀಂ ಏನುತ್ತಾದ ಸೈಕಲ್ ನಲ್ಲಿ ಹೀಲಿಯಂ ಸಿಲಿಂಡರ್ ತುಂಬಿಕೊಂಡು ಇಲ್ಲಿ ಬಲೂನ್ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ರಾತ್ರಿ 8:30 ಸುಮಾರಿಗೆ ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ಬಳಿ ಸಾಕಷ್ಟು ಸಿಸಿ ಕ್ಯಾಮೆರಾ ಇದೆ. ಆದ್ರೆ ಘಟನೆ ನಡೆದ ಸುಮಾರು 20 ಅಡಿ ದೂರದಲ್ಲಿರುವಂತಹ ಏನೊಂದು ಲೈಟ್ ಕಂಬದಲ್ಲಿ ಒಂದು ಸಿಸಿಟಿವಿ ಹಾಕಿದ್ದಾರೆ. ಅದು 360 ತಿರುಗುವಂತಹ ಸಿಸಿ ಕ್ಯಾಮೆರಾ ಆಗಿರುವಂತದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸ್ಫೋಟಗೊಳ್ಳುವಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ದೂರದಿಂದ ಕ್ಯಾಪ್ಚರ್ ಆಗಿರುವಂತಹ ಸಿಸಿಟಿವಿ ದೃಶ್ಯಗಳು ಸಿಕ್ಕಿದ್ರು ಕೂಡ ಘಟನೆ ನಡೆದ ಕೂದಲೆಳೆ ಅಂತರದಲ್ಲಿರುವಂತಹ ಈ ಒಂದು 360 ಡಿಗ್ರಿಯಲ್ಲಿ ತಿರುಗುವಂತಹ ಕ್ಯಾಮೆರಾದಲ್ಲಿ ಆ ಒಂದು ಸ್ಫೋಟ ದೃಶ್ಯ ಸೆರೆಯಾಗಿದ್ರೆ ಪೊಲೀಸರ ತನಿಖೆಗೆ ಸಾಕಷ್ಟು ಸಹಕಾರಿ ಆಗ್ತಾ ಇತ್ತು. ಯಾಕಂತಂದ್ರೆ ನಿಜಕ್ಕೂ ಕೂಡ ಈ ಒಂದು ಘಟನೆ ಆಕಸ್ಮಿಕವಾಗಿರುವಂತದ್ದ ಅಥವಾ ಉದ್ದೇಶಪೂರ್ವಕವಾಗಿ ಇಲ್ಲಿ ಬ್ಲಾಸ್ಟ್ ಆಗಿರುವಂತದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ತನಿಖೆಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಮೈಸೂರು ಅರಮನೆಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ತಂತ್ರಜ್ಞಾನ ಪ್ರತಿನಿತ್ಯ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅರಮನೆ ಆಡಳಿತ ಮಂಡಳಿ ಕೂಡ ಈ ಒಂದು ಭದ್ರತೆಯ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನ ಒಂದಷ್ಟು ಅಪ್ಗ್ರೇಡ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಹಳೆಯ ಸಿಸಿಟಿವಿಯನ್ನು ಹಾಕಿರೋ ಕಾರಣಕ್ಕಾಗಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಆ ಒಂದು ಸಿಸಿಟಿವಿ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳನ್ನ ಈಗ ಪೊಲೀಸರು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅರಮನೆಯ ಆಡಳಿತ ಮಂಡಳಿಯ ಭದ್ರತಾ ಲೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎತ್ಕಾಡುತ್ತೆ. ಸೊ ಹೀಗಾಗಿ ಮುಂದಾದ್ರೂ ಕೂಡ ಈ ಸಿಸಿಟಿವಿಗಳನ್ನ ಬದಲಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ.